ನಮಸ್ತೆ, ಬನ್ನಿ ನಾ ಇವತ್ತು ರುಚಿ ರುಚಿಯಾದ ಮೂಲಂಗಿ ಸಾರನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಬಿಸಿ ಎಣ್ಣೆಗೆ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾವು ಮೊದಲನೇದಾಗಿ ಸ್ವಲ್ಪ ಬೇಳೆಯನ್ನು ಕುದಿಸ್ಕೋಬೇಕು. ಅದಕ್ಕಾಗಿ ನಾವು ಕುಕ್ಕರಲ್ಲಿ ಸುಮಾರು 1/4 ಕಪ್ಪಷ್ಟು ತೊಗರಿ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ತೊಗರಿ ಬೇಳೆಯನ್ನು ಸುಮಾರು 2-3 ಸರ್ತಿ ಸರಿಯಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ 1 ಅಥವಾ 2 ಟೊಮೆಟೊನು ಸಣ್ಣಗೆ ಹೆಚ್ಚಿರೋದು ಹಾಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಗೂ ಕುದಿಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಕುಕ್ಕರ್ನ 3-4 ವಿಷಲನ್ನು ಕುದಿಸ್ಕೊಳ್ಳಿ. ಇಲ್ಲಿ ಬೇಳೆ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನ ಕುದಿಸ್ಕೊಂಡ್ಬಿಟ್ಟು ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕಾಗಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಚಟಪಟ ಆದ್ಮೇಲೆ ಇದಕ್ಕೆ ಜೀರಿಗೆ, ಜೊತೆಗೆ ಸ್ವಲ್ಪ ಇಂಗು, ಸ್ವಲ್ಪ 2-3 ಹಸಿಮೆಣಸಿನ್ಕಾಯಿ, 3-4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಈರುಳ್ಳಿಯನ್ನು ದಪ್ಪ ಹೆಚ್ಚಿರೋದನ್ನು ಹಾಕೊಂಡು ಇದ್ರ ಜೊತೆಗೆ ನಾವಿಲ್ಲಿ 1 ದೊಡ್ಡ ಗಾತ್ರದ ಮೂಲಂಗಿ ಸಣ್ಣಗೆ ಹೆಚ್ಚಿರೋದು ಹಾಕೊಂಡು ಮೂಲಂಗಿ ಮೆತ್ತಗಾಗೋವರೆಗೂ ಇದನ್ನ ಸರಿಯಾಗಿ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ ಹಾಗೂ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೆ, ಅದರ ನೀರನ್ನು ಹಾಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ನಾವು ಕುದಿಸಿಟ್ಟಿರುವ ಬೇಳೆಯನ್ನು ಹಾಕೋಬೇಕು. ಬೇಳೆ ಜೊತೆಗೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇದು ಸರಿಯಾಗಿ ಕಲಿಸ್ಬಿಟ್ಟು ಇದ್ರದ್ದು ನೊರೆ ಹೋಗೋವರೆಗೂ ಇದನ್ನು ಸರಿಯಾಗಿ ಕುದಿಸ್ಕೊಳ್ಳಿ. ಈಗ ತಯಾರಾಯಿತು ನೋಡಿ ನಮ್ಮದು ಬಿಸಿಯಾದ ಮೂಲಂಗಿ ಸಾರು. ಇದನ್ನು ನೀವು ಬಿಸಿ ಅನ್ನ ಜೊತೆ ಹಾಗೂ ತುಪ್ಪ ಮೇಲನ್ನು ಹಾಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.